ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ಹರೇಗುಂಡನಹಳ್ಳಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ. ಇದರ ಜೊತೆಗೆ ಸೊಳ್ಳೆಗಳ ಕಾಟದಿಂದ ಸಹ ಅಲ್ಲಿನ ಸಾರ್ವಜನಿಕರು ಮತ್ತೆ ಮಕ್ಕಳು ಬೇಸತ್ತು ಹೋಗಿದ್ದಾರೆ. ಇನ್ನು ಈ ಊರಿನಲ್ಲಿ 2 ಅಂಗನವಾಡಿಗಳು ಇದ್ದಾವೆ. ಅವುಗಳ ಸುತ್ತಮುತ್ತಲಿನ ಪರಿಸರ ನಿಜಕ್ಕೂ ಡೆಂಗ್ಯೂ ಮತ್ತೆ ಮಲೇರಿಯಾ ತರುವಂತ ಸೂಚನೆ ಎದ್ದು ಕಾಣ್ತಾ ಇದೆ. ರೋಡ್ಗಳು ಮತ್ತೆ ಶಾಲೆಯಲ್ಲಿ ಕುಡಿಯುವ ನೀರಿನಲ್ಲಿ ಶುದ್ಧತೆ ಇಲ್ಲದಂತಾಗಿದೆ. ಅಂಗನವಾಡಿ ಕೇಂದ್ರ ಯಾವಾಗ ಬೀಳುತ್ತೆ ಅಂತ ಟೀಚರ್ ಸಹಾಯಕಿ ಹಾಗೂ ಮಕ್ಕಳು ಭಯದಲ್ಲೇ ಬದುಕ್ತಾ ಇದ್ದಾರೆ. ಆದ್ರೆ ಈ ರೀತಿಯ ಪರಿಸ್ಥಿತಿ ಇದ್ರೂ ಸಹ ಯಾವುದೇ ಅಧಿಕಾರಿಗಳು ಸಹ ಗಮನ ಹರಿಸಿಲ್ಲ. ಮತ್ತೆ ದೂರು ಕೂಡ ನೀಡಿದ್ದಾರೆ. ದೂರು ನೀಡಿ 2 ತಿಂಗಳಾದ್ರೂ ಸಹ ಯಾವುದೇ ರೀತಿಯಾದಂತ ಕ್ರಮ ಕೂಡ ತೆಗೆದುಕೊಂಡಿಲ್ಲ ಎಂದು ಅಂಗನವಾಡಿ ಟೀಚರ್ ಹಾಗೂ ಸಹಾಯಕಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೂ ಸಹ ಅಧಿಕಾರಿಗಳು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ತಿಳಿತಾ ಇಲ್ಲ. ಯಾಕಂತ ಹೇಳಿದ್ರೆ ಅಂಗನವಾಡಿ ಅಂತ ಹೇಳಿದ್ರೆ ಎಷ್ಟು ಪುಟ್ಟ ಮಕ್ಕಳೆಲ್ಲ ಅಲ್ಲಿಗೆ ಬರ್ತಾರೆ. ಮತ್ತೆ ಅವಕ್ಕೆ ಒಂದು ಮೂಲಭೂತ ಸೌಕರ್ಯ ಇಲ್ಲ ಅಂತ ಹೇಳಿದ್ರೆ ಇನ್ನ ಇತ್ತೀಚೆಗೆ ಹೆಚ್ಚಾಗಿ ಮಳೆ ಬರ್ತಾ ಇರುವ ಕಾರಣ ಡೆಂಗ್ಯೂ ಮಲೇರಿಯಾಗಳು ಏನು ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ರಾಜ್ಯದಲ್ಲಿ ಈಗಾಗಲೇ 2000 ಅಲ್ಲ 3000 ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತದ್ದು. ಇಷ್ಟೆಲ್ಲ ಆಗ್ತಾ ಇದ್ರು ಅಧಿಕಾರಿಗಳು ಮಾತ್ರ ಏನಕ್ಕೆ ಇಷ್ಟೊಂದು ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ದಾರೆ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಅಂತ ತಿಳಿತಾ ಇಲ್ಲ. ಪೂರ್ತಿ ಸ್ಟ್ರಕ್ ಆಗಿದೆ ನೀರಿಗೆ. ಪೂರ್ತಿ ಸ್ಟ್ರಕ್ ಆಗಿದೆ ನೀರಿಗೆ.
ಎಲ್ಲ ಪೂರ್ತಿ ಸ್ಟ್ರಕ್ ಆಗಿದೆ ನೀರಿಗೆ. ಎಸ್ ನೀವು ನೋಡ್ತಾ ಇದ್ದೀರಾ, ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹರೇಗುಂಡನಹಳ್ಳಿ ಗ್ರಾಮದಲ್ಲಿ ಎಂತ ಸೌಲಭ್ಯ ಇದೆ, ಮೂಲಭೂತ ಸೌಕರ್ಯಗಳು ಇಲ್ಲ, ಮತ್ತೆ ಒಂದು ಅಕ್ಕಪಕ್ಕ ಅಂಗನವಾಡಿ ಅಕ್ಕಪಕ್ಕ ಹೇಗಿರ್ಬೇಕು ವಾತಾವರಣ ಅನ್ನೋದು ನಿಜವಾಗ್ಲೂ ಅಲ್ಲಿ ಎದ್ದು ಕಾಣಿಸ್ತಾ ಇಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತ ಇದೀಗ ಬಸವರಾಜ್ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ. ಎಸ್ ಬಸವರಾಜ್, ಏನು ಇಲ್ಲೊಂದು ಸಾರ್ವಜನಿಕರು ಮತ್ತೆ ಮಕ್ಕಳು ಸೊಳ್ಳೆಗಳ ಕಾಟದಿಂದ ಬೇಸತ್ತು ಹೋಗಿದ್ದಾರೆ, ಮತ್ತೆ ಒಂದಷ್ಟು ಅಶುಚಿತ್ವ ಎದ್ದು ಕಾಣಿಸ್ತಾ ಇದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಎಸ್ ರಾಧಿಕಾ, ನಾವೀಗ ನೋಡ್ತಾ ಇದ್ದಂಗೆ ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಇದ್ದೀವಿ. ಯಾಕಂದ್ರೆ ಇಲ್ಲಿ ಸೊಳ್ಳೆಗಳ ಮಲೇರಿಯಾ ಆಗಿರ್ಬೋದು, ಹಲವಾರು ರೋಗಗಳು ದೂರ ಇಲ್ಲ ಅಂತಂದ ಹೇಳಿ ಇದು ಎದ್ದು ಕಾಣಿಸ್ತಾ ಇದೆ. ಯಾಕೆಂದ್ರೆ ಅಧಿಕಾರಿಗಳು ಇಲ್ಲಿ ಎಷ್ಟು ಏನು ನಿರ್ಲಕ್ಷ್ಯತೆ ವಹಿಸ್ತಾ ಇದ್ದಾರೆ ಅಂತಂದ್ರೆ ಅಷ್ಟು ನಿರ್ಲಕ್ಷ್ಯತೆ ಇರ್ತಾರೆ. ಅಲ್ಲಿ ಅಂಗನವಾಡಿಯಲ್ಲಿ ಚಿಕ್ಕ ಪುಟ್ಟ ಮಕ್ಕಳು ಓದ್ತಾ ಇದ್ದಾರೆ. ಅದ್ರ ಪಕ್ಕದಲ್ಲಿ ಸಾರ್ವಜನಿಕರು ಮನೆಗಳು ಕಟ್ಕೊಂಡು ಜೀವನ ಮಾಡಿಸ್ತಾ ಇದ್ದಾರೆ. ನಂತರ ಅಲ್ಲಿ ಏನಾಗುತ್ತೆ ಅಂದ್ರೆ ಅಡ್ಡ ಸಾರ್ವಜನಿಕರು ಒಂದು ಓಡಾಡುವಂತ ರಸ್ತೆ ಸಹಿತ ಅಲ್ಲಿ ಹದಗೆಟ್ಟೋಗಿದೆ ಅಂತಂದ್ರೆ ಹೇಳ್ಬೋದು ರಾಧಿಕಾ. ಇದಿಷ್ಟು ನೋಡಿದ್ರೆ ಎಷ್ಟು ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯತೆ ವಹಿಸ್ತಾರೆ ಅಂತಂದೇಳಿ ಎದ್ದು ಕಾಣಿಸ್ತಾ ಇದೆ. ಬಸವರಾಜ್, ಇಲ್ಲಿ ಒಬ್ಬ ಏನು ಅಂಗನವಾಡಿ ಟೀಚರ್ ಒಂದು ಆರೋಪ ಮಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಅಂಗನವಾಡಿ ಇವತ್ತೆಲ್ಲ ನಾಳೆ ಬಿದ್ದೋಗೋ ರೀತಿಯಲ್ಲಿ ಇದೆ, ಒಂದು ಭಯದಲ್ಲಿ ನಾವು ಇಲ್ಲಿ ಕೆಲಸ ಮಾಡ್ತಾ ಇದೀವಿ, ಮತ್ತೆ ಮಕ್ಕಳು ಸಹ ಅದೇ ಭಯದಲ್ಲಿ ಬರ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇದೆ. ಇದ್ರ ಬಗ್ಗೆ ಏನಿದೆ ಅಪ್ಡೇಟ್? ರಾಧಿಕಾ, ನಾವೀಗ ನೋಡ್ತಾ ಇದ್ದಂಗೆ ರಿಸಲ್ಟ್ಸ್ ನೋಡ್ತಾ ಇರ್ಬೋದು. ಆ ಅಂಗನವಾಡಿ ಯಾವಾಗ ಬೀಳುವ ಸ್ಥಿತಿಯಲ್ಲಿದೆಯೋ ಅಂತಂದೇಳಿ ಮಕ್ಕಳು ಜೀವ ಕೈಯಲ್ಲಿ ಹಿಡ್ಕೊಂಡಿರ್ತಾರೆ. ಯಾಕಂದ್ರೆ ಚಿಕ್ಕ ಪುಟ್ಟ ಮಕ್ಕಳು ಅಲ್ಲಿ ಶಾಲೆಗೆ ಬರ್ತಾರೆ, ಶಾಲೆ ಕಲ್ದಿರ್ತಾರೆ. ಚಿಕ್ಕ ಪುಟ್ಟ ಮಕ್ಕಳಿಗೆ ಏನು ಗೊತ್ತಾಗಲ್ಲ ಬೇಗ. ಹೌದು. ಎರಡನೇದಾಗಿ ಅಲ್ಲಿ ಇರ್ತಕ್ಕಂತ ಏನು ಟೀಚರ್ಸ್ ಇದಾರಲ್ಲ, ಅವರು ಭಯದಿಂದ ಬಾಳುವಂತ ಒಂದು ಸ್ಥಿತಿ ಕಾಣಿಸ್ತಾ ಇದೆ ಅಂತಂದು ಹೇಳ್ಬೋದು. ಯಾಕಂದ್ರೆ ಟೀಚರ್ಸ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಇವ್ರ ಕೈಯಲ್ಲೇ ಜೀವನ ಹಿಡ್ಕೊಂಡು ಒಂದು ಶಾಲೆ ಪಾಠ ಹೇಳ್ಕೊಡುವಂತ ಒಂದು ಪರಿಸ್ಥಿತಿ ಆಗಿದೆ ರಾಧಿಕಾ ಇಲ್ಲಿ. ಈ ಕುರಿತು ಅಂಗನವಾಡಿ ಟೀಚರ್ ಮತ್ತೆ ಸಹಾಯಕಿ ಏನ್ ಹೇಳ್ತಾರೆ? ಅಂಗನವಾಡಿ ಟೀಚರ್ ಮತ್ತು ಸಹಾಯಕಿ ಹೇಳ್ತಾರೆ, ಈಗ ನಮ್ ಕೈಯಲ್ಲಿ ಏನಿಲ್ಲ ಸರ್, ನಾವು ಹೇಳಿದೀವಿ, ದೂರ್ ಕೊಟ್ಟು ಬಂದಿವಿ. ಇವ್ರ ದೂರಿಗೂ ಸಹ ಸ್ಪಂದನೆ ಮಾಡದಂತಹ ಅಧಿಕಾರಿಗಳು ತೀರಾ ಭ್ರಷ್ಟರಾಗ್ತಾ ಇದಾರೆ ಅಂತಂದ್ರೆ ಹೇಳ್ಬೋದು. ಇಷ್ಟೊಂದು ಅಶುಚಿತ್ವ ಎದ್ದು ಕಾಣಿಸ್ತಾ ಇದೆ. ಅಂಗನವಾಡಿ ಮುಂದೆ ಅಷ್ಟೊಂದು ಗಿಡಗಳು ಬೆಳ್ಕೊಂಡಿದೆ. ಮತ್ತೆ ಇತ್ತೀಚೆಗೆ ಡೆಂಗ್ಯೂ ಪ್ರಕರಣಗಳು 2000 ಅಲ್ಲ 3000 ಗಡಿ ದಾಟ್ತಾ ಇರುವಂತದ್ದು. ಇಷ್ಟೆಲ್ಲ ಆದ್ರೂ ಏನಕ್ಕೆ ಇಷ್ಟೊಂದು ಬೇಜವಾಬ್ದಾರಿತನ? ಅಧಿಕಾರಿಗಳು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಅಂತ? ಹೌದು ರಾಧಿಕಾ, ಈಗ ಅಂಗನವಾಡಿ ಮಕ್ಕಳು ಅಂತಂದ್ರೆ ಅವ್ರ ಮನೆ ಮಕ್ಕಳು ಆಗಿದ್ರೆ ಅಂಗನವಾಡಿಗೆ ಕ್ಲೀನ್ ಆಗಿರುವಂತದ್ದು, ಬೇರೆಯವ್ರ ಮನೆ ಮಕ್ಕಳಲ್ಲ. ಯಾಕಂದ್ರೆ ಇಲ್ಲಿ ಶಾಸಕರು ಈ ಗ್ರಾಮದ ಹತ್ರ ತಿರುಗಿ ನೋಡಿಲ್ಲ ಅಂತಂದೇಳಿ ನಮ್ಗೆ ಎದ್ದು ಕಾಣಿಸ್ತಾ ಇದೆ. ಯಾಕಂದ್ರೆ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಅಂತಂದ್ರೆ ಶಾಸಕರಾದ್ರೂ ಕಣ್ಣಿಗೆ ಗಮನ ಹಾಕೋಬೇಕು. ಹೌದು. ಶಾಸಕರು ಸಹ ಓಟ್ ಅಲ್ಲ, ಈ ಒಂದು ಊರಿನ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ? ಅವ್ರನ್ನ ಓಟ್ ಹಾಕಿ ಗೆಲ್ಸೋದು ಏನು ಸುಮ್ನೆ ಈ ತರ ಇದನ್ನಷ್ಟು ಅಶುಚಿತ್ವ ಎದ್ದು ಕಾಣ್ಲಿ ಅಂತ ಏನಾದ್ರು ಅವ್ರು ಈ ತರ ಭರವಸೆ ನೀಡಿದಾರ? ನಾವೇನಾದ್ರು ಕ್ಲೀನ್ ಮಾಡ್ತಾ ಇಲ್ಲ, ನನ್ನ ಇದಕ್ಕೆ ಒಂದಷ್ಟು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರು ಇದ್ದಾರೆ ಅಂತ ಹೇಳಿದ್ರೆ ಏನ್ ಅರ್ಥ ಅಂತ? ಹೌದು ರಾಧಿಕಾ, ಈಗ ಶಾಸಕರ ಬಳಿ ಇವೆಲ್ಲ ಕಂಪ್ಲೇಂಟ್ ಹೋಗಿ ಇರೋದೇನೋ ಹೊಸದಲ್ಲ ಮೇಡಮ್. ಯಾವುದೇ ಕಂಪ್ಲೇಂಟ್ ಶಾಸಕರ ಕಡೆನೂ ಹೋಗಿರ್ತ, ಶಾಸಕರು ಇದ್ರ ಬಗ್ಗೆ ಕೆಲವೊಂದು ಏನೋ ಸ್ಥಳ ಪರಿಶೀಲನೆ ಹಾಗೂ ಈ ಸ್ಥಳಕ್ಕೆ ಬೇಕಾಗಿರುವಂತ ಒಂದು ಏನ್ ಸಮಸ್ಯೆ ನಿವಾರಿಸಬೇಕಾಗಿರ್ತಕ್ಕಂತ ಒಂದು ಪರಿಗಣನೆ ತಗೋಬೇಕಾಗಿತ್ತು. ಏನೋ ಶಾಸಕರು ಸಹಿತ ಇದಷ್ಟ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಶಾಸಕರಿಗೆ ಸಹಿತ ಓಟ್ ಕೊಡ್ಬೇಕಾದ್ರೆ ಮಾತ್ರ ಸಾರ್ವಜನಿಕರು ಬೇಕು. ಓಟ್ ಕೊಟ್ಟ ನಂತರ ಮುಗಿದಾದ ನಂತರ ನಮ್ಗೆ ಆ ಅನುದಾನ ಬಂದಿಲ್ಲ, ಈ ಅನುದಾನ ಬಂದಿಲ್ಲ ಅಂತಂದ್ರೆ ಈ ರೋಗ ಬಂದಲ್ಲಿ ಅನುದಾನ ಬರುತ್ತಾ ಹಾಗಾದ್ರೆ ಶಾಸಕರಿಗೆ ಅಂತಂದೇಳಿ ಪ್ರಶ್ನೆ ಕೇಳಬೇಕಾಗುತ್ತೆ ಈ ಟೈಮಲ್ಲಿ.
ಹೌದು, ಯಾಕಂತ ಹೇಳಿದ್ರೆ ಆ ಇರೋದೇ 2 ಅಂಗನವಾಡಿ, ಅಲ್ಲಿರೋ ಚಿಕ್ಕ ಪುಟ್ಟ ಮಕ್ಕಳೆಲ್ಲ ಅಲ್ಲಿಗೆ ಪಾಠವನ್ನ ಕಲಿಬೇಕು ಅಂತ ಬರ್ತಾರೆ. ಇನ್ನ ಒಂದು ತಂದೆ ತಾಯಿಯು ಸಹ ಅಂಗನವಾಡಿಗೆ ಕಳಿಸ್ತಾರೆ, ಯಾಕಂದ್ರೆ ನನ್ನ ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಓದೋದನ್ನ ರೂಢಿ ಮಾಡ್ಕೊಳ್ಳಿ ಅಂತ. ಆದ್ರೆ ಇಲ್ಲಿನ ಒಂದು ವಾತಾವರಣನೇ ಚೆನ್ನಾಗಿಲ್ಲ ಅಲ್ವಾ? ಹೌದು ಹೌದು ರಾಧಿಕಾ, ಈಗ ನಾವು ಒಂದು ಸರಿ ನಾವು ಮಾಧ್ಯಮದವರು ಆ ಸ್ಕೂಲ್ಗೆ ವಿಸಿಟ್ ಕೊಟ್ಟ ತಕ್ಷಣ ಮನೆ ತಲುಪುವಂತ ದೃಶ್ಯ ಕಾಣಿಸ್ತದೆ, ಎದ್ದು ಕಾಣಿಸ್ತದೆ. ಚಿಕ್ಕ ಪುಟ್ಟ ಮಕ್ಕಳು ಅಲ್ಲಿ ಅವ್ರಿಗೆ ಮಕ್ಕಳಿಗೆ ಏನು ಗೊತ್ತಿರಲ್ಲ, ಆದ್ರೆ ಅಲ್ಲಿ ಏನು ಕಲಿಯಕ್ಕೆ ಬಂದಿರ್ತಕ್ಕಂತ ಮಕ್ಕಳು ಇದಾರಲ್ಲ, ಇನ್ನು ಚಿಕ್ಕ ಪುಟ್ಟ ಏನು ತಿಳಿಲಾದವರು ಅಂತ ಮಕ್ಕಳಿಗೆ ಏನಾದ್ರೂ ತೊಂದರೆ ಆಯ್ತು, ಏನಾದ್ರೂ ಬಿತ್ತು ಮೇಲೆ ಅಂತಂದ್ರೆ ಯಾರು ಹೊಣೆ? ಹೌದು, ಈಗ ಹೊಣೆಗಾರರೇ ಇಲ್ಲ ಅಲ್ಲಿ. ಈಗ ಶಾಸಕರು ಇದ್ರತ್ತ ಗಮನ ಹರಿಸ್ಬೇಕು ಆದಷ್ಟು ಬೇಗ ಅಂತಂದೇಳಿ. ನಮ್ಮ ಸುದ್ದಿವಾಹಿನಿಯ ಒಂದು ಈ ವರದಿಗೆ ಎಚ್ಚೆತ್ಕೊಳ್ತಾ ಇದ್ರೆ ಇನ್ನೂ ಸಾಕಷ್ಟು ಸುದ್ದಿಗಳು ನಮ್ಮ ಸುದ್ದಿವಾಹಿನಿಯಿಂದ ನಾವು ಸಾರ್ವಜನಿಕರಿಗೆ ನಮ್ಮ ಸುದ್ದಿವಾಹಿನಿಯಿಂದ ಯಾವುದೇ ತರ ಹೆಲ್ಪ್ ಆಗುತ್ತೆ ಅದನ್ನ ನಾವು ಮಾಡಕ್ ಸಿದ್ಧ ಅಂತ ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೀನಿ ರಾಧಿಕಾ. ಧನ್ಯವಾದಗಳು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸೇನು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹರೇಗೊಂಡನಹಳ್ಳಿ ಗ್ರಾಮದಲ್ಲಿ ನಿಜಕ್ಕೂ ಮೂಲಭೂತ ಸೌಕರ್ಯ ಇಲ್ಲಿ ಅಲ್ಲಿ ಒಂದು ವಾತಾವರಣವನ್ನ ನಾವು ಇದೀಗ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ. ಇಲ್ಲಿ ಪಕ್ಕದಲ್ಲಿ ಅಂಗನವಾಡಿ ಇದೆ, ಅದೇ ಪಕ್ಕದಲ್ಲಿ ಎಷ್ಟು ಚೆನ್ನಾಗಿರೋ ರೋಡ್ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ನೋಡೋದಕ್ಕೆ. ನಿಜವಾಗ್ಲೂ ಇದನ್ನೆಲ್ಲ ಅಧಿಕಾರಿಗಳು ನೋಡಿದ್ರೆ ಅವ್ರಿಗೇನ್ ಕಣ್ಣು ಕಾಣಿಸ್ತಾ ಇಲ್ವಾ ಅಂತ. ಅಲ್ಲ, ಚಿಕ್ಕ ಪುಟ್ಟ ಮಕ್ಕಳು ಅಲ್ಲಿ ಓದೋದಕ್ಕೆ ಹೋಗ್ತಾರೆ. ಈ ತರ ಒಂದು ಏನು ಪರಿಸ್ಥಿತಿಯನ್ನ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ತಂದ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಎಂತ ಗಿಫ್ಟ್ ತಂದ್ಕೊಟ್ಟಿದ್ದೀರಾ ಚಿಕ್ಕ ಮಕ್ಕಳಿಗೆ ಅಂತ ಇದೀಗ ಇದನ್ನ ನಾವು ಪ್ರಶಂಸೆ ಮಾಡ್ಲೇಬೇಕು. ಅಲ್ಲ, ನಿಮ್ಗೆ ಏನಾದ್ರೂ ಕಣ್ಣು ಕಾಣಿಸ್ತಾ ಇದೆಯಾ ಅಥವಾ ಕಣ್ಣು ಕಾಣಿಸ್ತಾ ಇಲ್ವಾ ಅನ್ನೋದೇ ನನ್ನದೊಂದು ಪ್ರಶ್ನೆ ಆಗೋಗಿದೆ. ಯಾಕಂತ ಹೇಳಿದ್ರೆ ಅಂಗನವಾಡಿ ಪಕ್ಕದಲ್ಲಿ ಈ ತರ ಒಂದು ವಾತಾವರಣ ಇದೆ ಅಂತ ಹೇಳಿದಾಗ ನೀವು ಆ ಊರಿಗೆ ಒಂದು ಭೇಟಿ ನೀಡ್ತಾ ಇದ್ದೀರಾ, ಅಲ್ಲಿ ಏನಿದೆ ವಾತಾವರಣ ಅಂತ ನೀವು ಪರಿಶೀಲನೆ ಮಾಡ್ತಾ ಇದ್ದೀರಾ. ಈಗಾಗ್ಲೇ ರಾಜ್ಯದಲ್ಲಿ 2000 ಅಲ್ಲ 3000 ಗಡಿ ದಾಟ್ತಾ ಇದೆ ಡೆಂಗ್ಯೂ ಪ್ರಕರಣಗಳು. ಒಂದಷ್ಟು ಮಕ್ಕಳು ಸಹ ಸಾವನ್ನ ಅಪ್ತಾ ಇದ್ದಾರೆ. ಇಷ್ಟೆಲ್ಲಾ ಪ್ರಕರಣಗಳು ಆಗ್ತಾ ಇದ್ರು ನೀವು ಅದ್ ಹೆಂಗ್ರಿ ಇಷ್ಟೊಂದು ಕೇರ್ಲೆಸ್ ಆಗಿದ್ದೀರಾ? ನಿಮ್ಮ ಮನೆ ಮಕ್ಕಳು ಮಾತ್ರ ನಿಮ್ಮ ಮನೇಲಿ ಆರಾಮಾಗಿ ಇರ್ತಾರೆ, ಆದ್ರೆ ಬಡವ್ರ ಮಕ್ಳು ಏನ್ ಮಾಡ್ಬೇಕು? ನೀವು ನೋಡ್ತಿದ್ದೀರಾ ಅಲ್ಲಿ ಎಷ್ಟೊಂದು ಏನು ಗಿಡಗಳು ಬೆಳ್ಕೊಂಡಿದೆ, ಮತ್ತೆ ಕಸದ ರಾಶಿ ಅಲ್ಲೇ ಇದೆ. ಅಂಗನವಾಡಿಯ ವಾತಾವರಣ ಹಾಗಾದ್ರೆ ಅದು ಬಿಡಿ, ಅಲ್ಲಿ ಒಂದು ಟೀಚರ್ ಹೇಳ್ತಾರೆ ಇವತ್ತೆಲ್ಲ ನಾಳೆ ಬಿದ್ದೋಗೋ ಸ್ಥಿತಿಯಲ್ಲಿದೆ, ಇಷ್ಟೊಂದು ಮಳೆ ಆಗ್ತಾ ಇದೆ, ಶಿಥಿಲೀಕರಣಗೊಂಡಿದೆ ಅಂತ ಹೇಳಿ ಅವರು 2 ತಿಂಗಳ ಹಿಂದೆ ಮನವಿಯನ್ನ ಮಾಡಿರ್ತಾರೆ. ಏನ್ ನೀವು ಆ ಒಂದು ಶೀಟ್ ನ ತಗೊಂಡ್ ಕಳ್ಳೆಪುರಿ ಹಾಕೊಂಡು ತಿಂತಾ ಇದ್ದೀರಾ? ಹಾಗಾದ್ರೆ ಇಷ್ಟೊಂದೆಲ್ಲ ಅವರೊಂದು ತಮ್ಮ ತೊಂದರೆಯನ್ನ ಹೇಳ್ಕೊಳ್ತಾ ಇದ್ದಾರೆ ಅಂತ ಹೇಳಿದಾಗ ಅಧಿಕಾರಿಗಳಾದ ನೀವು ಏನ್ ಮಾಡ್ಬೇಕು? ಏನು ನೋಡೋಣ ಇದ್ರ ಬಗ್ಗೆ ನಮ್ಮ ವರದಿಗಾರರು ಒಂದು ಚಿಟ್ ಚಾಟ್ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ಅಂತ. ಅಂಗನವಾಡಿ ಶಾಲೆ ಕುಸಿದು ಬೀಳುವಂತ ಛಾವಣಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ನೀವು ಯಾವ ತರ ಕುಸಿದಿದೆ, ಇದು ಯಾವ ತರ ಕುಸಿದಿದೆ. ಅಂಗನವಾಡಿ ಮಕ್ಕಳಲ್ಲಿ ಕಲಿಯುವಂತ ಬಂದ್ರೆ ಆದ್ರೆ ಅವರ ಜೀವನವನ್ನು ನುಂಗುವಂತ ಕೆಲಸ ನಡೀತಾ ಇದೆ. ನೋಡಿ ಬಿಲ್ಡಿಂಗ್ ತೋರಿಸ್ತಾ ಹೋಗ್ತೀನಿ ನಾನು. ಯಾವ ರೀತಿಯಾಗಿ ಬೆಳಕು ಬಿಟ್ಟಿದೆ, ಯಾವ ರೀತಿಯಾಗಿ ಒಂದು ಕಳಪೆ ಕಾಮಗಾರಿ ನಡೆದಿದೆ ಅಂತಂದ್ರೆ ಹೇಳ್ಬೋದು. ಇದನ್ನ ಒಂದು ಫ್ಯಾನ್ ಇಲ್ಲ, ಒಂದು ಸರಿಯಾದ ವ್ಯವಸ್ಥೆಗಳಿಲ್ಲ. ಯಾಕೆ ಈ ತರ ನಿರ್ಲಕ್ಷ್ಯತೆ ವಹಿಸ್ತಾರೆ ಅಧಿಕಾರಿಗಳಿಗೆ? ಮಕ್ಕಳಂದ್ರೆ ಅಷ್ಟೊಂದು ನಿರ್ಲಕ್ಷ್ಯತೆನ ನಾನು ಇನ್ನೂ ರಿಸಲ್ಟ್ ತೋರಿಸ್ತಾ ಹೋಗ್ತೀನಿ. ನೋಡಿ ಸರ್, ಇದೆಲ್ಲ ಇದು ನೋಡಿ ಸರ್, ಇದು ರೂಮಲ್ಲಿ ಯಾವ ತರ ಇದೆ, ಎಲ್ಲ ಕ್ರಾಕ್ ಬಂದಿದೆ. ಮಾಡಿ ಎಲ್ಲ
ಅಡಿಗೆ ಕೋಣೆ ಹೆಂಗಿದೆ? ಅದೇ ಸಪೋರ್ಟ್ ಆಗಿಲ್ಲ ಒಳಗೆ ಹೋಗಿ ಸ್ವಲ್ಪ ಕಲೆಕ್ಷನ್ ಇಲ್ಲ ಕರೆಂಟ್ ನೀರು ಮಾಡೋದು ಕಲೆಕ್ಷನ್ ಇಲ್ಲ ಇದಕ್ಕೆ. ಔಟ್ಸೈಡ್ ಈ ತರ ಹಿಂದ್ಗಡೆ ಗಲೀಜ್ ಇದ್ರೆ ಮತ್ತೆ ಬರಲ್ಲ ಸರ್. ಇದು ಸಿಮೆಂಟ್ ಮತ್ತೆ ಮೇಲೆ ಎಷ್ಟು ಸಿಮೆಂಟ್ ಹಾಕಿದ್ದಾರೆ, ಇದೆಲ್ಲ ಧೂವಾಗಿದೆ. ನೋಡಿ ಸರ್ ಎಷ್ಟು ವಾಕ್ಸಿದೆ. ಅಂಗನವಾಡಿ ಶಾಲೆಗಳ ವರದಿಯಾಗಿದೆ. ಇದು ಒಂದೇ ಅಂಗನವಾಡಿ ಅಲ್ಲ, ಇನ್ನು ಮುಂದೆ 2 ಅಂಗನವಾಡಿಗಳು ಇದಕ್ಕಿಂತ ಮೀರಿದ, ಕೈಗೆ ಮೀರಿದಂತ ಮಕ್ಕಳ ಜೀವಕ್ಕೆ ಕುತ್ತು ತರುವಂತ ಪರಿಸ್ಥಿತಿಯಲ್ಲಿದೆ. ಅಧಿಕಾರಿಗಳು ಯಾಕೆ ಈ ತರ ಮಾಡ್ತಾ ಇದಾರೋ ಗೊತ್ತಾಗ್ತಾ ಇಲ್ಲ. ನಮ್ಮ ಜೊತೆ ಟೀಚರ್ ಆಗಿರ್ತಕ್ಕಂಥವ್ರು ಮಾತಾಡ್ತಾ ಇದ್ದಾರೆ. ಅಮ್ಮ, ನಿಮ್ಮ ಹೆಸರು? ಶಿವಗಂಗಮ್ಮ ಅವರೇ, ಇಲ್ಲಿ ಮಕ್ಕಳಿಗೆ ಇಷ್ಟೊಂದು ಕೊರತೆ ಇದೆ ಹಾಗೂ ಬಿಲ್ಡಿಂಗ್ಗಳ ಕೊರತೆ ಇದೆ, ಯಾರು ಕೇಳೋದಿಲ್ಲ. ನಾನು